ಆಕ್ಚುಲಿ ನೀವು ಮತ್ತೆ ರಾಜು ತಾಳಿಕೋಟೆ ಅವರು ಮಧ್ಯದಲ್ಲಿ ಏನೋ ಮಾತಾಡ್ತಾ ಇರ್ಲಿಲ್ಲ ಅಂತ ಒಂದು ವಿಷಯ ಗೊತ್ತಾಯ್ತು. So, ಏನ್ ಮನಸ್ತಾಪ ಅದು? ಎಷ್ಟು ದಿನ ಮಾತಾಡ್ತಿರ್ಲಿಲ್ಲ? ಇಲ್ಲ, ಸುಮಾರು 2-3 ವರ್ಷ ನಾವು ಮಾತಾಡ್ತೇವೆ. ಯಾವ ಟೈಮಲ್ಲಿ ಅದು? ಅದು ಬಿಫೋರ್ ಲಾಕ್ಡೌನ್. ಬಿಫೋರ್ ಲಾಕ್ಡೌನ್ ನನ್ಗೆ ಅವ್ರಿಗೆ ಸಣ್ಣ ಕಿರಿಕ್ ಡ್ರಾಮಾ ವಿಷಯದಲ್ಲಾಗಿರ್ಬೋದು, ಫ್ಯಾಮಿಲಿ ಮ್ಯಾಟ್ರಲ್ಲಿ ಆಗಿರ್ಬೋದು, ಕಿರಿಕ್ ಆಗಿತ್ತು. ಅದನ್ನ ತಾರಾ ಮೇಡಮ್ ಅವರು, ಲೋಕೇಶ್ ಅವರು, ರಾಜಾರಾಣಿಯಲ್ಲಿ ಮ್ಯಾನೇಜ್ ಮಾಡಿ ಫ್ಯಾಮಿಲಿ ಅಂದ್ರೆ ಇದೆಲ್ಲ ಇರೋದು ಕಾಮನ್ ಆಗಿ ಅವರೇ ಅದನ್ನ ಸರಿಪಡಿಸಿದ್ದಾರೆ. ಇವತ್ತು ನಾವೆಲ್ಲ ಫ್ಯಾಮಿಲಿ ಸಮೇತವಾಗಿ ಖುಷಿಯಾಗಿ ಮಾಡ್ತಾ ಇದ್ದೀವಿ. ಅಂದ್ರೆ ಮತ್ತೆ ಕಾಂಪ್ರಮೈಸ್ ಆಗಿ ಹೋಗಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಬಿಫೋರ್ ಲಾಕ್ಡೌನ್ ತುಂಬಾ ಸೀರಿಯಸ್ ವಿಷಯ ಅಥವಾ ಸುಮ್ಮನೆ ಅವ್ರಿಗೆ ಸೀರಿಯಸ್ ಅದು, ನನಗೆ ಮೈನರ್ ಅದು. ಯಾಕಂದ್ರೆ ಯಂಗ್ಸ್ಟರ್ಸ್ ಈಗಿನವ್ರು ನಾವು, ನಮ್ಮ ಮೈಂಡ್ ಸೆಟ್ ಪ್ರಕಾರ ನಮ್ ಮೈನರ್, ಅವರು ಹಳೆ ಕಾಲ ಜನ, ಅವ್ರಿಗೆ ಒಂಚೂರು ಅದು ಮೇಜರ್. ಎಲ್ಲರೂ ತಿಳಿಸಿ ಮೈನರ್ ಇದೆ ಅಂತ ಈಗಿನವ್ರು ಹೇಳಿದಾಗ ಅವ್ರಿಗೆ ಗುಡ್ ಅಂತ ಮನೇಲಿ. ಮತ್ತೆ ಆತರ ಮನ್ಸ್ಕೊಂಡಾಗ ನಿಮ್ ತಾಯಿಯವ್ರು ಏನಾದ್ರು ನಿಮಗೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರು? ನಿಮಗೆ ಮಾಡ್ತಾ ಇದ್ರೆ ಅವ್ರಿಗೆ ಮಾಡ್ತಾ ಇದ್ರೆ? ಅಫ್ಕೋರ್ಸ್ ನನಗೆ ಹೆಂಡತಿ ಸಪೋರ್ಟ್ ಮಾಡೋದು. ನೀವೇ ಮಾಡ್ತಿರ್ಲಿಲ್ವಾ? ಇಲ್ಲ, ಮಾಡಿದ್ರು, ಬಟ್ ಫಸ್ಟ್ ಪ್ರಿಫರೆನ್ಸ್ ಗಂಡರಿಗೆ ಕೊಡ್ತಾರೆ, ಆಮೇಲೆ ಮಕ್ಕಳಿಗೆ ಕೊಡ್ತಾರೆ. ಅವರು ಮ್ಯಾನೇಜ್ ಮಾಡಿ ಮಾಡ್ತಾರೆ. ಆದ್ರೂ ಒಂಚೂರು ಗಂಡನ ಭಯ ಅನ್ನೋದು ಇರುತ್ತಲ್ಲ, ಸೊ ಗಂಡನ ಕಡೆ ಜಾಸ್ತಿ ಪಾರು ಇಲ್ಲ ಮ್ಯಾನೇಜ್ ಮಾಡಿದ್ವಿ. ಇವಾಗ ಏನ್ ಅಂದ್ರೆ ನಿಮ್ ತಮ್ಮ ಏನ್ ಕಾಮಿಡಿಯನ್ ಎಂಟ್ರಿ ಕೊಡ್ತಾರ ಸಿನಿಮಾಗೆ? ಸರ್, ಅವನು ಮೊನ್ನೆ ಮಲ್ಲು ಜಂಪಂಡೆ ಅವ್ರದ್ದು ವಿದ್ಯಾ ಗಣೇಶ್ ಅಂತ ಮೂವಿ ಬಂತು, ಅದರಲ್ಲಿ ಕಾಮಿಡಿಯನ್ ಆಗಿ ಪಾತ್ರ ಮಾಡಿದ್ದಾರೆ. ನಮ್ದ್ರಲ್ಲಿ ನಾವು ಮಾಡಿಸಿಲ್ಲ ಅನ್ನೋದಕ್ಕಿಂತ ಇದ್ರಲ್ಲಿ ಡೈರೆಕ್ಟರ್ ಅವ್ರು ನೋಡಿದ್ರೆ ಮಾಡಿಸಿದ್ರಿ ಅಂತ ಗೊತ್ತಿಲ್ಲ. ನನ್ಗೆ ಮಂಜು ಟಚ್ ಇದ್ದ ಮಾಡಿಸಿದ್ರು. ಈಗ ನೀವು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಖಂಡಿತ ಈ ವಿಕ್ಕಿ ಅಂತಾನೆ ಯಾಕೆ ಇಟ್ರಿ, ಮತ್ತೆ ಏನು ಕತೆ ಒಂದ್ಲೈನ್ ಇಟ್ಟು? ಒಂದ್ಲೈನಲ್ಲಿ ಹೇಳ್ಬೇಕಂದ್ರೆ ಆಕ್ಚುಲಿ ಜಗತ್ ವಿಖ್ಯಾತ್ ಅಂತ ಅವ್ನ ಹೀರೋನ್ ಹೆಸರು. ನಮ್ ಇಲ್ಲಿ ಗೊತ್ತು ಕನ್ನಡ ಎಲ್ಲ ಆ ಕಡೆ ಕಟ್ಟು ಈ ಕಡೆ ಕಟ್ಟಾಗಿ ವಿಕ್ಕಿ 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 ಅಂತ ನಮ್ಮ ಫ್ರೆಂಡ್ಸ್ ವಿಕ್ಕಿ ಅಂತ, ವಿಕಾಸ್ ಅಂದ್ರೂ ವಿಕ್ಕಿ ಅಂತಾರೆ. ಸೊ ಆ ತರ ಇರುವಂತ ಟೈಮಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ವಿಕ್ಕಿ ಜಗತ್ ವಿಖ್ಯಾತ ಯಾಗಾಗ್ತಾನೆ ಅನ್ನೋದನ್ನೇ ಒಂದು ಎಳೆಯಾಗಿ ಬೆಳೆಸ್ಕೊಂಡಿದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಇರ್ತಾನೆ, ಏನಾದ್ರೂ ಲೈಫ್ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾನೆ. ಓದಿರ್ತಾನೆ, ಇಂಜಿನಿಯರಿಂಗ್ ಸ್ಟೂಡೆಂಟ್, ಇದೆಲ್ಲ ಮಾಮೂಲಿ. ಇಂಜಿನಿಯರಿಂಗ್ ಓದ್ತಾರೆ, ಇಂಜಿನಿಯರಿಂಗ್ ಆಗ್ತಾರೆ. ಇದನ್ನು ಬಿಟ್ಟು ಹೊರತುಪಡಿಸಿ ನಾನು ಏನಾದ್ರು ಮಾಡ್ಬೇಕು ಅಂತ ಒಂದು ಕನಸನ್ನ ಇಟ್ಕೊಂಡು ಬೆಂಗಳೂರಿಗೆ. ಅಂದ್ರೆ ನೀವು RR ಟಚ್ ಇದೆ ಅಂತ ಹೇಳಿದ್ರೆ, ಅಂದ್ರೆ ಎಂಟೈರ್ ಸಿನಿಮಾ ಇದೆಯಾ ಅಥವಾ ಸ್ವಲ್ಪ ಮಧ್ಯದಲ್ಲಿ? ಇಲ್ಲ ಇಲ್ಲ ಇಲ್ಲ, ಆಫ್ಟರ್ ಇಂಟರ್ವಲ್, ಬಿಗಿನಿಂಗ್ ಚೂರ್ ಇಂಟರ್ವಲ್. RR ಸ್ಟಾರ್ಟಿಂಗ್ ಕಾಮಿಡಿಯಾಗಿ ಹೋಗುತ್ತೆ. ಕಾಮಿಡಿಯಾಗಿ ನಮ್ದೆಲ್ಲ ಇಂಟ್ರೊಡ್ಯೂಷನ್, ರಾಜ್ ತಾಳಿಕೋಟೆ ಹೀರೋಯಿನ್ ಇದು ನಂದು, ಅವೆಲ್ಲ ಕಾಮಿಡಿಯಾಗಿ ಹೋಗುತ್ತೆ. ಸೊ ಆಫ್ಟರ್ ಇಂಟರ್ವಲ್ ಸ್ಟಾರ್ಟ್ ಆಗುತ್ತೆ ನಮ್ಮ ಸಿನಿಮಾದ ಮೇನ್ ಕಥಾ. ಅಂದ್ರೆ ಸಖತ್ತಾಗಿ ತೋರಿಸಿದ್ದಾರೆ. ಈಗ ಅವ್ರು ಹೇಳಿದ್ರು ನನಗೆ ಅದು ವಿಲನ್ ಕ್ಯಾರೆಕ್ಟರ್ ಮಾಡುವಾಗ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ನಿಮ್ಗೆ ಎಂಟೈರ್ ಸಿನಿಮಾದಲ್ಲಿ ಇಂಥದೊಂದು ಸೀನ್ ಕಷ್ಟ ಆಯ್ತು ಅಂದ್ರೆ ಯಾವ ಸೀನ್ ಕಷ್ಟ ಆಯ್ತು? ಇವನ್ ನಿಮ್ದು ಎಲ್ಲ ಇರುತ್ತೆ. ಈಗ ಅವ್ರು ಕಾಮಿಡಿಯನ್ ಅಂದ್ರೆ ಕಾಮಿಡಿ ಜಾಸ್ತಿ ಇರುತ್ತೆ, ಬಟ್ ನಿಮ್ದು ಎಮೋಷನ್ ಇರುತ್ತೆ, ಕಾಮಿಡಿನೂ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಯಾವ ಸೀನ್ ಕಷ್ಟ ಅಂತ ಅನಿಸ್ತೀನಿ ಸರ್ ನಿಮ್ಗೆ? ಆಕ್ಚುಲಿ ರೊಮ್ಯಾನ್ಸ್ ಸೀನ್ ಯಾವಾಗ್ಲೂ ಕಷ್ಟ ಆಗಲ್ಲ, ಬಟ್ ಕ್ಲೈಮ್ಯಾಕ್ಸ್ ಸೀನ್ ಅಂತ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಸೀನ್ ಅಲ್ಲಿ ಒಬ್ಬ ಎಮೋಷನ್ ಎಮೋಷನ್ ನಾವೀಗ ಫೈಟ್ ಮುಖಾಂತರ ಏನು ತೋರ್ಸಕ್ಕಾಗಲ್ಲ, ಬಿಕಾಸ್ ಫೈಟ್ ಇಲ್ಲ. ಸಾಂಗ್ ಅಲ್ಲಿ ಏನಾದ್ರು ಹೇಳ್ಕೋಬೇಕು, ನೋವಿನ ಕಥೆ ಸಾಂಗ್ ಹೇಳ್ಬೇಕು ಅಂದ್ರೆ ಸಾಂಗ್ ಇಲ್ಲ. ಏನ್ ಹೇಳಿದ್ರು ಡೈಲಾಗ್ ಮುಖಾಂತರ, ನಮ್ಮ ಅಭಿನಯ ಮುಖಾಂತರ, ನಮ್ಮ ಎಕ್ಸ್ಪ್ರೆಷನ್ ಮುಖಾಂತರ ಹೇಳ್ಬೇಕು. ಅಂತದ್ರಲ್ಲಿ ಪೇಜ್ ಗಟ್ಟಲೆ ಡೈಲಾಗ್ ಇತ್ತು ಲಾಸ್ಟ್. ಯಾಕಂದ್ರೆ ಆಡಿಯನ್ಸ್ ಗೆ ಮನ ಮುಟ್ಟುವಂತ ಡೈಲಾಗ್ಸ್ ಬರ್ಬೇಕು ಅಂತ ಆ ಡೈಲಾಗ್ಸ್ ನ ಹೇಳ್ಕೊಂಡು ನಾನು ಅಭಿನಯ ಮಾಡ್ಬೇಕಾಗಿತ್ತು. ಸುಮಾರು ಟೇಕ್ ತಗೊಂಡೆ ನಾನು ಕೂಡ, ಯಾಕಂದ್ರೆ ಒಬ್ಬನೇ ಮತ್ತೆ ಯಾರು ಇರ್ಲಿಲ್ಲ. ರಾಜು ತಾಳಿಕೋಟೆ ಅವರಿಗೆ ಬಿಟ್ರೆ ರಾಜು ತಾಳಿಕೋಟೆ ಅವರಿಗೆ ಬಿಟ್ರೆ ಇಂಡಸ್ಟ್ರಿಗೆ ಹೇಳುವಂತ ಡೈಲಾಗ್ ಇದೆ. ಸಖತ್ತಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ. ಡೈಲಾಗ್ ಅಲ್ಲೇ ಕ್ಲೈಮ್ಯಾಕ್ಸ್ ಮುಗಿಸಿರೋದು. ಐ ಥಿಂಕ್ ಇದೇ ಮೂವಿ ಅಂತ ಎಲ್ಲ ಸ್ಟಾರ್ಸ್ ಮೂವಿ ಹೀರೋಯಿನ್ ಒಂದಾಗ್ತಾರೆ. ಸೊ ಆತರ ಎಲ್ಲ. ಬಟ್ ಈ ಮೂವಿಯಲ್ಲಿ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ, ನಾನು ಹುಟ್ಟಿದ ಇಷ್ಟು ವರ್ಷದಿಂದ ನಾನ್ ನೋಡಿರೋ ಪ್ರಕಾರ ಡೈಲಾಗ್ಸ್ ಇಂದ ಜನರಿಗೆ ಮನ ಮುಟ್ಟೋತನ, ಜನರನ್ನ ನಾಡಿ ಮಿಡಿತಾ ಹಿಡ್ಕೊಳ್ಳೋತನ ಡೈಲಾಗ್ಸ್ ಮುಖಾಂತರ ಕ್ಲೈಮ್ಯಾಕ್ಸ್ ಅನ್ನ ಏನ್ ಮಾಡಿದ್ರು ಒನ್ ಅಂಡ್ ಓನ್ಲಿ ಡೈರೆಕ್ಟರ್ ಅಂದ್ರೆ ನಮ್ ದೀಪಕ್. ಸಖತ್ತಾಗಿ ಡೈಲಾಗ್ ಬರೆದಿದ್ದಾರೆ. ವಿಶೇಷವಾದಂತ ನನಗೂ ಗೌರವ ಕೊಟ್ಟು ಸ್ಥಾನ ಕೊಟ್ಟು ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದಾರೆ, ಹೀರೋ ಕ್ಯಾರೆಕ್ಟರ್. ಸಖತ್ತಾಗಿ ಮೂಡಿ ಬಂದಿದೆ. ದಯವಿಟ್ಟು ಈ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಈ ಒಬ್ಬ ಹೀರೋ ಆಗಿ ಬರ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದು ಇದಿರುತ್ತೆ, ನಾನು ಈ ಹೀರೋ ತರ ಆಗ್ಬೇಕು ಅಥವಾ ಈ ಹೀರೋನ ಮ್ಯಾನರಿಸಮ್ ತಗೋಬೇಕು. ಆತರ ನಿಮ್ಗೆ ಫೇವ್ರೇಟ್ ಹೀರೋ ಯಾರು? ನನ್ನ ಫೇವ್ರೇಟ್ ಹೀರೋ ಸರ್ ಕಿಚ್ಚ ಬಾಸ್. ಓಕೆ, ನಾನು ಇನ್ನು ಕಾಲೇಜಲ್ಲಿ ಓದ್ತಾ ಇದ್ದೆ, ಅವಾಗಿಂದ ನಾನು ದೊಡ್ಡ ಫ್ಯಾನ್. ಕಿಚ್ಚ ಎಲ್ಲ ಬಂದಾಗ
ಅವಾಗ್ಲೇ ಇನ್ನೂ ಅಷ್ಟು ಟೆಕ್ನಾಲಜಿ ಸ್ಪೀಡ್ ಇರ್ಲಿಲ್ಲ ಅಂತ ಟೈಮ್ದಲ್ಲೇ ಅವ್ರ ಕುತ್ತಿಗೆಗೆ ಬಾಡಿಗೆ ಅವ್ರ ಬಾಡಿ ನಮ್ ಫೇಸ್ ಹಾಕಿ ಇನ್ನೂ ಇದೆ ನಮ್ಮ ಓಕೆ ಮನೇಲಿ. ಓಕೆ ಮತ್ತೆ ನಂದು ಇನ್ನೊಂದು ನಂದು ಬೆಲ್ ಅಂದ್ರೆ ಏನಂದ್ರೆ ನನ್ ಫಸ್ಟ್ ಮುಸ್ಸಂಜೆ ಮಾತು ಸಿನಿಮಾ ಅಂತ ಏನ್ ಮಾಡಿದ್ ಮುಸ್ಸಂಜೆ ಮಹೇಶ್ ಅವ್ರದ್ದು ಆ ಟ್ರೈಲರ್ ಲಾಂಚ್ಗೆ ಸುದೀಪ್ ಸರ್ ಬಂದಿದ್ರು. ನೈಸ್. ಸೊ ಅಲ್ಲಿಂದ ನಂಗೆ ಸ್ಟಾರ್ಟ್ ಆಯ್ತು. ನನ್ ಹೀರೋನ ಅವರೇನು ಫಸ್ಟ್ ಮಾರ್ಗದರ್ಶನ ಅವ್ರೆ. ಆಮೇಲೆ ನಾನು ಸಾಧ್ಯವಾದಷ್ಟು ರಂಗಭೂಮಿಯಲ್ಲಿ ಸ್ಟೈಲ್ ಸಿಗರೇಟ್ ಸೇದೋದಾಗಿರ್ಬೋದು, ವಿಲನ್ ಮಾಡುವಾಗ ಅವ್ರ ಮ್ಯಾನರಿಸಮ್ ಫಾಲೋ ಮಾಡ್ತೀನಿ. ಡ್ರಾಮಾದಲ್ಲಿ, ಸಿನಿಮಾದಲ್ಲಿ ನಿಮ್ದೇ ಆದ ಒಂದು ನಮ್ಮದೇ ಆದಂಥದ್ದನ್ನು ಟ್ರೈ ಮಾಡಿದ್ದೀನಿ. ದಯವಿಟ್ಟು ನೋಡಿ. ಬಾಸ್ ಅಭಿಮಾನಿಗಳಿಗೆ ಈ ಮುಖಾಂತರ ಕೇಳ್ಕೊತೀನಿ, ಬಾಸ್ ಅವ್ರ ಅಭಿಮಾನಿ ನಾನು, ದಯವಿಟ್ಟು ನನ್ನ ಸಿನಿಮಾ ನೋಡಿ.